ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕದಂಬ ಸೇನೆ ಹೋರಾಟಕ್ಕೆ, ಭಾರತೀಯ ಕಿಸಾನ್ ಸಂಘದ ಹೋರಾಟಕ್ಕೆ, ಕನ್ನಡ ದ್ರೋಹಿ ಕಮಲ್ ಹಾಸನ್ಗೆ, ಕದಂಬ ಸೈನ್ಯ ಹೋರಾಟಕ್ಕೆ, ಕದಂಬ ಸೈನ್ಯ ಹೋರಾಟಕ್ಕೆ, ಕದಂಬ ಸೈನ್ಯ ಹೋರಾಟಕ್ಕೆ, ಕದಂಬ ಸೈನ್ಯ ಹೋರಾಟಕ್ಕೆ, ಹಾಸನ್ಗೆ, ನಾಡ ವಿರೋಧಿ ಕಮಲ್ ಹಾಸನ್ಗೆ, ಕದಂಬ ಸೈನ್ಯ ಹೋರಾಟಕ್ಕೆ, ಭಾರತೀಯ ಕಿಸಾನ್ ಸಂಘ ಹೋರಾಟಕ್ಕೆ, ಕಮಲ್ ಹಾಸನ್ಗೆ, ಕದಂಬ ಸೈನ್ಯ ಹೋರಾಟಕ್ಕೆ, ಕದಂಬ ಸೈನ್ಯ ಹೋರಾಟಕ್ಕೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕದಂಬ ಸೈನ್ಯ ಹೋರಾಟ. ಕನ್ನಡ ಅನ್ನ ತಿಂದು ಕನ್ನಡ ದುಡ್ಡನ್ನು ತಿಂದ ಕಮಲ್ ಹಾಸನ್ ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡದ ದ್ರೋಹ ಬಗೆತಿರುವ ಕಮಲ್ ಹಾಸನ್ ಚಿತ್ರನಟ ಕಮಲ್ ಹಾಸನ್ಗೆ, ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಕನ್ನಡಿಗರ ಹೋರಾಟಕ್ಕೆ, ಕನ್ನಡಿಗರ ಹೋರಾಟಕ್ಕೆ, ಕದಂಬ ಸೈನ್ಯ ಹೋರಾಟಕ್ಕೆ, ಭಾರತೀಯ ಕಿಸಾನ್ ಸಂಘದ ಹೋರಾಟಕ್ಕೆ, ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಕದಂಬ ಸೈನ್ಯ ಹೋರಾಟಕ್ಕೆ, ಕದಂಬ ಸೈನ್ಯ ಹೋರಾಟಕ್ಕೆ, ನಾಡ ವಿರೋಧಿ ಕಮಲ್ ಹಾಸನ್ಗೆ, ನಾಡ ವಿರೋಧಿ ಕಮಲ್ ಹಾಸನ್ಗೆ, ಕದಂಬ ಸೈನ್ಯ ಹೋರಾಟಕ್ಕೆ. ಸುಪುತ್ರನ್ನ ಪಕ್ಕ ಇರುವಾಗ ಹೇಳ್ತಾರೆ, ತಮಿಳುನಾಡಿಂದಲೇ ತಮಿಳು ಭಾಷೆಯಿಂದಲೇ ಕನ್ನಡ ಹುಟ್ಟಿದ್ದು. ಉದಾಹರಣೆನ ಸ್ಪಷ್ಟಪಡಿಸ್ತೀನಿ ನಾನು. ಹಿಂದೆ ಕೇಂದ್ರ ಆಡಳಿತ ಮಾಡಬೇಕು ಅಂತೇಳಿ ತಮಿಳರು ಹೋರಾಟ ಮಾಡಿದಾಗ ಅಂದಿನ ಮುಖ್ಯಮಂತ್ರಿ ಎಂ ಜಿ ರಾಮಚಂದ್ರನ್ ಕೈ ಜೋಡಿಸ್ತಾರೆ. ಆ ಸಂದರ್ಭದಲ್ಲಿ ಕನ್ನಡಕ್ಕೆ ಶಕ್ತಿ ಆಗಿದ ಪದ್ಮಭೂಷಣ ರಾಜ್ಕುಮಾರ್ ಅವರು ಎಂ ಜಿ ರಾಮಚಂದ್ರನ್ ತಮಿಳರ ವಿರುದ್ಧ ಆಕ್ರೋಶವಾಗಿ ಮಾತಾಡ್ತಾರೆ. ದೊಡ್ಡ ಹೋರಾಟಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿದಾಗ ಎಂ ಜಿ ರಾಮಚಂದ್ರರವರು ಕಾರು ಕೊಟ್ಟು ತಮಿಳುನಾಡಿಗೆ ಕರೆಸಿ ಅವರ ಬಹಿರಂಗವಾಗಿ ಕ್ಷಮೆ ಕೇಳಿದಂಥ ಪ್ರಸಂಗ ಉಂಟು. ಆದರೆ ದುರ್ದೈವ ಅವರ ಮಗ ಮುಂದೆನೇ ಹೇಳಿದಾಗ ಅವರು ಪ್ರತಿಭಟಿಸಿರುವುದ ಕನ್ನಡಿಗರಿಗೆ ಅತ್ಯಂತ ನೋವಾಗುತ್ತೆ. ಇದು ರಾಜ್ಕುಮಾರ್ಗೂ ನೋವಾಗುತ್ತೆ. ಶಿವಣ್ಣ ಅವರು ಖಂಡಿಸಲೇಬೇಕಾಗಿತ್ತು. ಇದು ಅತ್ಯಂತ ದುರ್ದೈವ. ಇಲ್ಲಿ ವೈಯಕ್ತಿಕ ವಿಚಾರಗಳೇ ಬೇರೆ, ನಾಡು ನುಡಿ ಬಂದಾಗ ಎಲ್ಲ ಧಕ್ಕೆ ಆದಾಗ ಎಲ್ಲರೂ ಕೂಡ ಪ್ರತಿಭಟಿಸಿದ್ದಾರೆ. ಆದರೆ ಕೆಲವು ಮಂತ್ರಿಗಳು ನಾನು ನೋಡಬೇಕು ಹೇಳಿಕೆ ನಂತರ ವಿದ್ಯಾಮಂತ್ರಿ ಕನ್ನಡ ಸಂಸ್ಕೃತಿ ಮಂತ್ರಿ ಶಿವರಾಜ್ ತಂಡಗಿ ಅವರು ನೋಡಬೇಕು ಅಂತ ಹೇಳ್ತಾರೆ. ಇದು ಅಕ್ಷಮ್ಯ ಅಪರಾಧ. ಅದಕ್ಕೋಸ್ಕರ ನಾವು ಇವತ್ತು ಕದಂಬ ಸೈನ್ಯ ಕನ್ನಡ ಸಂಘಟನೆ, ಭಾರತೀಯ ಕಿಸಾನ್ ಸಂಘ, ಕದಂಸ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಇಲ್ಲಿ ತಪ್ಪಾಗಿರೋದು ಬರೀ ಕನ್ನಡ ಪರ ಸಂಘಟನೆಗಳು ಮಾತ್ರ ಹೋರಾಟ ಮಾಡ್ತವೆ, ಬೇರೆ ಯಾವುದೇ ಸಂಘಟನೆಗಳು ಹೋರಾಟ ಮಾಡ್ತಾ ಇಲ್ಲ. ಇದು ಅತ್ಯಂತ ನೋವು. ನೀವು ಕನ್ನಡಿಗರಲ್ವೇ. ಭಾಳ ಮುಖ್ಯವಾಗಿ ರಾಜಕೀಯ ಪಕ್ಷಗಳು ಕಾಂಗ್ರೆಸ್, BJP ದಳ ಒಂದು ಶಕ್ತಿಯಾಗಿ ಒಗ್ಗಟ್ಟಾಗಿ ಖಂಡಿಸಬೇಕು. ಇವತ್ತು ಉದಾಹರಣೆಗೆ ಕನ್ನಡಿಗರ ಮೇಲೆ ನಿರಂತರವಾಗಿ ಆಕ್ರಮಣ ಆಗ್ತದೆ. ಒಂದು ಕಡೆ ಸರ್ಕಾರ ತಮನ್ನಾ ಪಾಟೀಲನ್ನು MB ಪಾಟೀಲ್ ಕೈಗಾರಿಕಾ ಸಚಿವರು ಹೇಳ್ತಾರೆ 2,80,00,000 ಅವ್ರಿಗೆ ಅನುಯಾಯಿಗಳಿದ್ದಾರೆ, ಅದರಿಂದ ಆಯ್ಕೆ ಮಾಡಿದ್ದೀವಿ ಅಂತೀವಿ. ಅವರೇ ಕನ್ನಡವನ್ನು ಕನ್ನಡಿಗರೇ ತುಳಿಯುವಂಥ ಪ್ರಸಂಗ ಸರ್ಕಾರದಲ್ಲಿ ನಡೀತಾ ಇದೆ. ಇದು ಅಕ್ಷಮ್ಯ ಅಪರಾಧ. ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ತಮನ್ನಾ ಪಾಟೀಯ ರಾಯಭಾರದಿಂದ ಮುಕ್ತಿಗೊಳಿಸಬೇಕು. ಅದಕ್ಕೂ ಮುಖ್ಯವಾಗಿ ವಲಸಿಗರ ಆಕ್ರಮಣ ತಡೆದೇ ಹೋದರೆ ಕನ್ನಡಿಗರ ಮೇಲೆ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ. ಇದಕ್ಕೆ ಕಾರಣ ನಮ್ಮ ರಾಜಕೀಯ ನಾಯಕರುಗಳು. ತಮಿಳಿಗೆ ಹೋದರೆ ತಮಿಳಲ್ಲಿ ಭಾಷೆಯಲ್ಲಿ ಮಾತಾಡ್ತಾರೆ, ತೆಲುಗು ಹೋದರೆ ತೆಲುಗಲ್ಲಿ ಮಾತಾಡ್ತಾರೆ, ಹಿಂದಿಗೆ ಹೋದರೆ ಹಿಂದಿ ನಮ್ಮವರೇ ಮಾತಾಡ್ತಾರೆ. ಅದ್ರ ಜೊತೆಗೆ ಕನ್ನಡಿಗರು ಕೂಡ ಅವರ ಅರುಕು ಮುರುಕು ಭಾಷೆಗಳಲ್ಲಿ ಮಾತಾಡ್ತಾರೆ. ಇವತ್ತು ಮಂಡ್ಯದಲ್ಲೇ ಹಿಂದಿ ಮಾತಾಡಿಸೋಕ್ಕಾಗೋದ್ರಲ್ಲಿ ಕನ್ನಡಗಳು ಬಂದಿದ್ದಾರೆ. ನಮ್ಮ ಉಂಡಳ್ಳಿ ನಾಗೇಶ್ ರಾಜ್ಯ ಸಹ ಕಾರ್ಯದರ್ಶಿಯವರಿದ್ದಾರೆ. ಮತ್ತು ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ,
ಕೈ ಬಿಗಿಯಾಗದೆ ಕನ್ನಡ ಅನ್ನ ತಿಂದ ದ್ರೋಹಿ ಕಮಲ ಹಾಸನ್ಗೆ, ಕನ್ನಡಿಗರ ದ್ರೋಹ ಬಗೆದಿರುವ ಕಮಲ ಹಾಸನ್ಗೆ, ಕನ್ನಡ ಹಣ ಬೇಕು, ಕನ್ನಡ ಅನ್ನ ಬೇಕು, ಅನ್ನ ತಿಂದ ಕನ್ನಡ ದ್ರೋಹಿ ಕಮಲ ಹಾಸನ್ಗೆ.